ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಅನ್ನಭಾಗ್ಯ ಯೋಜನೆ ಅಮೌಂಟು ನಿಮಗೆ ಇದು ಡಿಸೆಂಬರ್ ಮಂತಿಂದು ಆಲೇ ಟ್ರಾನ್ಸ್ಫರ್ ಆಗಿದೆ. ನಮಗೂ ಕೂಡ ಮೆಸೇಜ್ ಬಂದಿದೆ ನಿನ್ನೆಯಿಂದ. ಅದು ಯಾವ ಥರ ಚೆಕ್ ಮಾಡ್ಕೊಳ್ಳೋದಂತ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ವೀಡಿಯೋ ನೋಡ್ತಾ ಇರಿ. ಬನ್ನಿ ಇವಾಗ ಯಾವ ಥರ ಚೆಕ್ ಮಾಡ್ಕೊಳ್ಳೋದಂತ ನೋಡೋಣ. ಇವಾಗ ಎಲ್ಲರಿಗೂ ಅಮೌಂಟು ಬಿದ್ದಿದೆಯೋ ಇಲ್ಲ ಅಂತಲೂ ಕಮೆಂಟ್ ಮಾಡಿ. ಅದೇ ರೀತಿ ಹೋದ ಮಂತಿಂದು ಬಿದ್ದಿದೆಯಲ್ಲ ಅಂತ ಹೆಸರನ್ನು ಅಂತ ಕಮೆಂಟ್ ಮಾಡಿ. ಇವಾಗ ಬನ್ನಿ ಆ ಥರ ಚೆಕ್ ಮಾಡ್ಕೊಳ್ಳೋದಂತ ನೋಡೋಣ. ಎಲ್ಲರಿಗೂ ಕೂಡ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ. ಅನ್ನಭಾಗ್ಯ ಯೋಜನೆದೇನು ಪ್ರಾಬ್ಲಮ್ ಇಲ್ಲ. ಗೃಹಲಕ್ಷ್ಮಿದೆ ತುಂಬ ಪ್ರಾಬ್ಲಮ್ ಆಗಿರೋದು. ಆಹಾರ DBT ಸ್ಟೇಟಸ್ ಚೆಕ್ ಮಾಡುವ ವಿಧಾನ ನೋಡ್ಕೊಳ್ಳಿ. ಅನ್ನಭಾಗ್ಯ ಯೋಜನೆ ಈ ತಿಂಗಳು ದುಡ್ಡು ನಿಮಗೆ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆಯೋ ಹಾಗೂ ಎಷ್ಟು ವರ್ಗಾವಣೆ ಆಗಲಿದೆ ಎಂದು ತಿಳಿಯಲು ಈ ಕೆಳಗಿನ ವಿಧಾನವನ್ನು ಅನುಸರಿಸಿ. ಮೊದಲಿಗೆ ಆಹಾರ ಇಲಾಖೆಯ ವೆಬ್ಸೈಟ್ಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನಿಮ್ಮ ಯಾವ ಡಿಸ್ಟಿಕ್ ಬರುತ್ತೋ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಲಿಂಕ್ ಮೇಲೆ 3 ಇರುತ್ತೆ, ಅದರಲ್ಲಿ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಬನ್ನಿ. ಸ್ಟೇಟಸ್ ಆಫ್ DBT ಅಂತ ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ಕೊಳ್ಳಿ, ಇಲ್ಲಿ ಬಾಕ್ಸ್ ಇದೆಲ್ಲ ಆ ಥರ ಇರುತ್ತೆ. ಅದನ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮಂತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಜಸ್ಟ್ 2 ಮಂತ್ಸ್ ಮಾತ್ರ ತೋರಿಸ್ತಿದೆ, ನವಂಬರ್ ಆ್ಯಂಡ್ ಡಿಸೆಂಬರ್. 2 ಮಂತ್ ತೋರಿಸ್ತಿದೆ. ನವಂಬರ್ ಅಲ್ಲೇ ಟ್ರಾನ್ಸ್ಫರ್ ಆಗಿರೋದ್ರಿಂದ ನೀವು ಡಿಸೆಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಬಾಕ್ಸ್ ಮೇಲೆ. ಅಲ್ಲಿ ಕ್ಯಾಪ್ಚರ್ ಕಾಣಿಸ್ತಿದೆ, ಅದನ್ನು ಕೂಡ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವಾಗ ಟ್ರಾನ್ಸ್ಫರ್ ಆಗಿದೆ, ಎಷ್ಟು ಜನ ಆಗಿದೆ, ಎಷ್ಟು ಅಮೌಂಟ್ ಇದೆ ಅಂತ ಎಲ್ಲನೂ ಕೂಡ ಡೀಟೇಲಾಗಿ ಫುಲ್ ಡೀಟೇಲಾಗಿ ತೋರಿಸುತ್ತೆ. ಪ್ರೊಸೆಸ್ ಇನ್ ಎ ಪೆಂಡಿಂಗ್, ಪೇಮೆಂಟ್ ಇನ್ ಎ ಪ್ರೊಸೆಸ್ ಅಂತ ಇದ್ದರೆ ಪಕ್ಕಾ ಅಮೌಂಟು ಬಿದ್ದಿರುತ್ತೆ. ಒಂದ್ಸರಿ ಬ್ಯಾಂಕ್ ಚೆಕ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಮುಖ್ಯಸ್ಥರು ಆಧಾರ್ ಕಾರ್ಡ್ ಲಿಂಕ್ ಇರುವ ಬ್ಯಾಂಕ್ ಖಾತೆಗೆ ಸರ್ಕಾರ ಹಣ ವರ್ಗಾವಣೆ ಮಾಡುವ ಮಾಹಿತಿ ಕೆಳಗಿನಂತೆ ಲಭ್ಯವಿರುತ್ತೆ. ನೋಡ್ಕೊಳ್ಳಿ, ಈ ಥರ ಇರುತ್ತೆ. ಪೇಮೆಂಟ್ ಡೀಟೇಲ್ಸ್ ಎಲ್ಲನೂ ಕೂಡ ಅವರೇ ನಿಮಗೆ ಕೊಟ್ಟಿರ್ತಾರೆ. ಇದು ಇವತ್ತಿನ ವಿಷಯ. ಇದೇ ರೀತಿ ನೋಡ್ತಾ ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಅವರು ಕೂಡ ಚೆಕ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.